ಫಸ್ಟು ನಂದು ಇವತ್ತು ವೆಸ್ಟ್ರನ್ ಗೌನಲ್ಲಿ ಮೆಟರ್ನಿಟಿ ಫೋಟೋ ಶೂಟ್ ಇದೆ. ಆ್ಯಕ್ಚುಲಿ ಕನ್ನಡದಲ್ಲಿ ಮಾಡ್ತೀನಿ ಮೇಡಮ್ ಅಂತ ಹೇಳಿದರು, ಬಟ್ ಯಾಕೋ ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಓಕೆ, ವೆನ್ಯೂಗೆ ಬಂದಾಯಿತು. ವೆನ್ಯೂ ಹತ್ರ ಬರ್ತಿದ್ದಂಗೆ ನಮ್ಗೆ ಖುಷಿಯಾಗಿದೆ ಏನಂದರೆ ಇಲ್ಲಿ ನಮ್ಮದು ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ, ಸಗಲಾಗಿದೆ ನೋಡಿ. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ರಿಟರ್ನ್ ಗಿಫ್ಟು. ನಾವು ಕಾಮಿಡಿ ಇರುತ್ತೆ, ಸಾಕಪ್ಪ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತೀವಿ. ಪ್ಲೇಟ್ ನೋಡಿದ್ರೆ ಫುಲ್ ಖಾಲಿ ಐತೆ. ಕೆಳಗೆ ಹೋಗಿ ಶೋ ಆಫ್ ಮಾಡ್ರಿ. ಇನ್ನೇನು ಹಾಕ್ಬೇಕು ನಿಮ್ಗೆ? ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಿಲ್ಲ ನಿಮಗೆ. ಆಯ್ತಾ ಮಂಜು? ಯಾಕೆ ಅಳ್ತಿದ್ಯಾ? ಕಣ್ಣಲ್ಲಿ ಕೆಂಪ್ಕೊಂಡ್ಬಿಟ್ಟೈತೆ. ವರ್ಷ ಇರಬೇಕಲ್ಲ ಅಂತ. ಅದು ಒಳ್ಳೇದಲ್ಲ. ಮೈ ಗಾಡ್, ಬೇಡ ಅಷ್ಟೊಂದೆಲ್ಲ ಸೀನ್ ಯಾಕೆ. ಮಂಗಳಾರತಿ ಮಾಡಿ ಕರ್ಕೊಂತಾರೆ. ಹೌದಾ? ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ಸೀಮಂತಕ್ಕೆ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಆದರೆ 4 ಗಂಟೆಗೆ ಎದ್ದು ಗೀಸರ್ ಆನ್ ಮಾಡಿ 4:15 ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಏರ್ ಡ್ರೈಯರ್ ಯೂಸ್ ಮಾಡೋದು ಬೇಡ ಅಂತ ಹಂಗೆ ಕೂದಲನ್ನ ಡ್ರೈ ಮಾಡ್ತಾ ಇದೆ. ನನಗೆ ಯಾಕೋ ಇವತ್ತು ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕೆಲ್ಲ ಮನಸ್ಸಿರಲಿಲ್ಲ, ಹಾಗಾಗಿ ಹೊರಡ್ಬೇಕು ಇವಾಗ ಫಂಕ್ಷನ್ ಹಾಲ್ ಹತ್ರ. ಫಸ್ಟು ನಂದು ಇವತ್ತು ವೆಸ್ಟ್ರನ್ ಗೌನಲ್ಲಿ ಮೆಟರ್ನಿಟಿ ಫೋಟೋ ಶೂಟ್ ಇದೆ. ಅದಾದಮೇಲೆ ನಾನು ಸೀಮಂತಕ್ಕೆ ರೆಡಿ ಆಗಬೇಕು, ಸ್ಯಾರಿ ಎಲ್ಲ ಹಾಕ್ಕೊಂಡು. ಇಷ್ಟೊತ್ತಿಗೆಲ್ಲ ಹೋಗ್ಬೇಕಿತ್ತು. 7:15 ಬ್ಯೂಟಿಷಿಯನ್ಗೆ ಕಾಲ್ ಮಾಡಿದೆ. ಅವರು ಇನ್ನೊಂದು 15-20 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಅಷ್ಟೊತ್ತಿಗೆ కొంచెం ಹಾಲ್ಗೀಲೆಲ್ಲ ಕುಟ್ಕೊಂಡು ಹೋಗೋಣ ಅಂತ. ಯಾಕೆ ತಿಂಡಿ ಲೇಟ್ ಆದರೂ ಆಗ್ಬೋದೇನೋ, ಮೇಕಪ್ ಮಧ್ಯದಲ್ಲಿ ತಿನ್ನೋಕ್ಕಾಗತ್ತಾ ಇಲ್ವಾ, ಸೊ ಅಷ್ಟೊತ್ತೆಲ್ಲ ಇರೋಕ್ಕಾಗಲ್ಲಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೆಲವೊಂದು ಐಟಮ್ ಬೇಕಿತ್ತು, ಅದು ಮನುನ ಕಳಿಸಿದೆ. ಬಟ್ ಅಲ್ಲ, ಇನ್ನೂ ಯಾವ ಅಂಗಡಿಗಳೇ ತೆಗೆದಿಲ್ವಂತೆ. ಟೈಮ್ ಆಲ್ರೆಡಿ ಆಗಿದೆ 7:10. ಬಟ್ ಸ್ಟಿಲ್ ಏನೋ ನಮ್ಮ ಏರಿಯಾದಲ್ಲಿ ಇನ್ನೂ ಅಂಗಡಿಗಳೇ ತೆಗೆದಿಲ್ಲ ಅಂತ. ನೋಡಿ ಜನ ಎಲ್ಲ ಎಷ್ಟು ಸ್ಲೋ ಇದ್ದಾರೆ. ನಮ್ಮೂರ ಕಡೆ ಎಲ್ಲ 5 ಗಂಟೆಗೆಲ್ಲ ಎಲ್ಲ ಅಂಗಡಿನೂ ಓಪನ್ ಆಗೋಗಿರುತ್ತೆ. ಸೊ ಅದಕ್ಕೆ ಮನುಗೂ ಕಾಫಿ ಮಾಡಬೇಕು. ಎಲ್ಲ ಇವಾಗ ಎದ್ದೇಳ್ತಾ ಇದ್ದಾರೆ ಮನೆಯಲ್ಲಿ. ಇಲ್ಲೊಬ್ರು ದಬಾಕೊಂಡವ್ರೆ, ಅಲ್ಲೊಬ್ರು ಎತ್ತು ಕೂತವ್ರೆ. ಗುಡ್ ಮಾರ್ನಿಂಗ್. ಈಗ ಮೈ ಮುರ್ಕೊಂಡು ಕೂತವ್ರೆ. ಈಗೆಲ್ಲ ಎದ್ದು ಮ್ಯಾಟ್ರಸ್ ಎಲ್ಲ ತೆಗಿತಾವ್ರೆ. ಸ್ನಾನಕ್ಕೆ ಹೋಗಿರೋರು ಹೋಗಿದ್ದಾರೆ. ಎಲ್ಲ ಗಡಿ ಬಿಡಿಲಿ ಇಲ್ಲಿಂದ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ನಾವು ಹೋಗಿ ನಮ್ಮದು ಕೆಲಸಗಳು ಮುಗಿಸ್ಕೊಂಡು ಹೊರಡೋಣ ಪಾರ್ಟಿಯಲ್ಗೆ. ನಂದು ರೆಡಿ ಆದಮೇಲೆ ಮಕ್ಕಳಿಗೆ ಅವರು ಮೇಕಪ್ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಇಬ್ರಿಗೂ ಮಕ್ಳದ್ದು ಮುಗಿತಿದ್ದಂಗೆ ನಾನು ಶೂಟ್ ಮುಗಿಸ್ಕೊಂಡು ಬರ್ತೀನಿ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಕಂಪ್ಲೀಟ್ ಆಕ್ಯುಪೈಡ್ ಆಗಿರ್ತಾರೆ ಇವತ್ತು ಮೇಕಪ್ ಆರ್ಟಿಸ್ಟು. ಒಳಗಡೆ ಬರ್ತೀವಿ ಅಂತ ಹೇಳಿದೆ. ಇಲ್ಲ 8 o'clock ಆಯಿತು. ಸೊ ಇನ್ನೂ ಹೋಗಿಲ್ಲ. ಇವಾಗೆಲ್ಲ ಲಗೇಜ್ ಲೋಡ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಓಡ್ತಾ ಇದ್ದೀವಿ. ಅದು ತೊಡೆ ಮೇಲೆ ಇಟ್ಕೊಳ್ಳೋಣ ಬಿಡು. ಅದು ಐಡಲ್ಸು. ಹಾಂ, ಬಳೆ ಬೇಡ, ತೊಡೆ ಮೇಲೆ ಇಟ್ಕೊಳ್ಳೋಣ. ಅದು ಬೇಡ, ಅದು ನಾನು ತೊಡೆ ಮೇಲೆ ಇಟ್ಕೊತೀನಿ ಬಿಡು. ಜಸ್ಟ್ ಬಂದು ಪಾರ್ಟಿ ಹಾಲ್ ಹತ್ರ ಬರ್ತಿದ್ದಂಗೆ ನೋಡಿದ ಬೋರ್ಡು ನಾನು. ಇದು ಫುಲ್ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಆ್ಯಕ್ಚುಲಿ ಕನ್ನಡದಲ್ಲಿ ಮಾಡ್ತೀನಿ ಮೇಡಮ್ ಅಂತ ಹೇಳಿದರು, ಬಟ್ ಯಾಕೋ ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಇರಲಿ, ಪರವಾಗಿಲ್ಲ. ಬಟ್ ಚೆನ್ನಾಗಿದೆ, ಸಿಂಪಲ್ಲಾಗಿ ಕ್ಯೂಟಾಗಿ. ಇವಾಗ ಒಂದು ಕೃಷ್ಣ ಐಡಲ್ಲು ಮತ್ತು ಕಾಮಧೇನು ಐಡಲ್ ಇಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಅದನ್ನು ಕೊಟ್ಬಿಟ್ಟು ಮೇಲ್ಗಡೆ ಮೇಕಪ್ ಹೋಗ್ತಾಯಿದ್ದೀನಿ. ಡೆಕೋರೇಷನ್ ಹೆಂಗೆ ಬಂದಿದೆ ನೋಡೋಣ. ಎನ್ವೇಸ್ ಮನುಗೆ ಹೇಳಿದ್ದೀನಿ, ಇದೆಲ್ಲ ನಿಂದೇ ರೆಸ್ಪಾನ್ಸಿಬಲ್ ಅಂತ. ನಡೀತಾ ಇದೆ. ಹಲೋ ಮೇಡಮ್, ಚೆನ್ನಾಗಿ ಬಂದಿದೆ. ಯಾ ಮಂಜುಳಾ, ಯು ಆರ್ ಇಸ್ ವೈಫ್? ನೋ, ಐ ಹ್ಯಾವ್ ಸೀನ್ ಇನ್ ದಿ DP. ಇಟ್ಸ್ ನೈಸ್. ಹಾಫ್ ಆನ್ ಅವರ್. ಓಕೆ. ಸೊ ಒಂದು ಬ್ಯಾಚು ಹೋದ್ರು, ಅಂದರೆ ಮಂಜು ಅಕ್ಕ ಎಲ್ಲ ಇದಕ್ಕೆ ಹೋದ್ರು ಅಲ್ಲಿ ಪಾರ್ಟಿ ಹಾಲ್ಗೆ. ಯಾಕಂದರೆ ಅಲ್ಲಿ ನಮ್ಮ ಮೇಕಪ್ ಮಾಡೋರು ಬಂದಿದ್ದಾರೆ. ಅವ್ರ ಪಾಪ ಬಂದು 1 ಅವರಿಂದ ವೇಟ್ ಮಾಡ್ತಾನೆ ಇದ್ರು. ಸೊ ಅದಕ್ಕೆ ಅವರು ಹೊರಟೋದ್ರು ಅಲ್ಲಿ.
ಮಕ್ಕಳುಗಳು ಮತ್ತು ಮಂಜು. ಸೊ ಯಾಕೆ ಅಂದರೆ ಅವರು ಹೋಗಿ ಮೇಕಪ್ ಮಾಡ್ಕೊಂಡು ರೆಡಿ ಆದರೆ ನಾವು ಹೋದ್ಮೇಲೆ ನಾನು ಇಲ್ಲಿಂದ ಹೋಗಿ ಫೋಟೋಗ್ರಾಫರ್ ಬರ್ತಾರೆ. ಸೊ ಅದೇ ಗೌನು ವೆಸ್ಟರ್ನ್ ಗೌನ್ ಹಾಕ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ. ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ, ಮಂಜು ಟ್ರಾವೆಲ್ ಮಾಡೋದು ಇಲ್ವಲ್ಲ. ಸೊ ಅದಕ್ಕೆ ಎರಡು ಕೆಲಸನೂ ಒಂದೇ ಟೈಮ್ನಲ್ಲಿ ಆಗೋಗ್ಲಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಏನೇ ಆದರೂ ಇವಾಗ ಬ್ಯುಸಿ ಟೈಮ್ ಇದು. 9 o'clock 1 o'clock ಇದೆಯಲ್ಲ, ಬ್ಯಾಕ್ ಟು ಬ್ಯಾಕು ಎಲ್ಲ ಕೆಲಸಗಳು ಮುಗಿಸ್ಕೊಂಡು 1 o'clock 2 o'clock ಅಷ್ಟೊತ್ತು ವೈಂಡ್ ಅಪ್ ಮಾಡ್ಕೊಂಡು ಬಂದುಬಿಡ್ಬೇಕು. ಆಮೇಲೆ ಬಂದು ರೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀವಿ. ನೋಡೋಣ ಏನೇನಾಗುತ್ತೆ. ಈಗ ನಾನು ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಕಾರ್ ತೊಗೊಂಡ್ಬರ್ಬೇಕು. ತೊಗೊಂಡು ಬಂದು ಮಿಕ್ಕಿದ ಕೆಲಸ ಏನಿದ್ರು ಬಂದು ಸೆಟ್ಲ್ ಆಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರೂಮ್ ಅದೆಲ್ಲ ಇದು ಅಂತ ಸ್ವಲ್ಪ ದೊಡ್ಡ ರೂಮ್ ತಗೊಳ್ಳೋಣ ಅಂತ ತಗೊಂಡ್ವಿ. ಹಾಂ, ಸೊ ಇವಾಗ ನಾವು ಫೋಟೋ ಶೂ ಅಲ್ಲ ಮೆಟರ್ನಿಟಿ ಶೂಟಿಗೆ ರೆಡಿ ಆಗಿಬಿಡ್ಬೇಕು ಅಷ್ಟೇ. ಆಯ್ತು, ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ. ನಾವು ತುಂಬ ಲೇಟಾಗಿ ಹೋಗಿದ್ದೀವಿ. ಅವರೆಲ್ಲ ಹೋಗಿ ರೆಡಿ ಆಗಿಬಿಟ್ಟಿದ್ದಾರೆ. ಈಗ ನಾನು ನೋಡಬೇಕು. ಆಲ್ಮೋಸ್ಟ್ 9:30 ಆಗ್ತಾ ಇದೆ. ಫೋಟೋ ಶೂಟಿಗೆ ಕರೀತಾ ಇದ್ದಾರೆ. ಇನ್ನೇನಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೋಗಿದ್ದಾರೆ. ನಾವು 3 ಮಾತ್ರ ಉಳ್ಕೊಂಡಿದ್ದೀವಿ ಇಲ್ಲಿ. ಈಗ ಆ 3ರಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ಫೋಟೋ ಶೂಟಿಗೆ ನಾನು ಬರಬೇಕಂತ ಇಮ್ಮಿಡಿಯೇಟಾಗಿ. ಸೊ ಈಗ ನಾನು ಅಲ್ಲೋಗಿ ಮಿಕ್ಕಿದೆಲ್ಲ ಹೇಳ್ತೀನಿ ಏನೇನು ಆಗ್ತಾಯಿದೆ ಅಂತ. ಅಥವಾ ಅಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ನೋಡೋಣ, ಹೋಗ್ತಾ ಗೊತ್ತಾಗುತ್ತೆ. ಬಟ್ ಡೇ ಅಂತೂ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 6 o'clock ಸ್ಟಾರ್ಟ್ ಆಗಬೇಕು ಅಂತ. 6 o'clock ಎದ್ದಿದ್ದು, ಅದೇ 4 o'clock ಎದ್ದಿದ್ದಾರೆ. ಬಟ್ ಬೈ 8 o'clock ಎವ್ರಿಥಿಂಗ್ ಶುಡ್ ಸ್ಟಾರ್ಟ್ ಅಂದ್ಕೊಂಡು ಅದಾಗಲಿಲ್ಲ. 1.5 hour ಡಿಲೇ ಆಗಿದೆ. ನೋ ಪ್ರಾಬ್ಲಮ್, ಓಡ. ಓಕೆ, ವೆನ್ಯೂಗೆ ಬಂದಾಯಿತು. ವೆನ್ಯೂ ಹತ್ರ ಬರ್ತಿದ್ದಂಗೆ ನಮಗೆ ಖುಷಿಯಾಗಿದೆ ಏನು ಅಂದರೆ ಇಲ್ಲಿ ನಮ್ಮದು ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ. ಸಗದಾಗಿದೆ ನೋಡಿ. ಒಳಗಡೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಅಲ್ಲಿ ನೋಡ್ಬೋದು ರಿಟರ್ನ್ ಗಿಫ್ಟು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಲ್ಲಿ. ಈಗ ಸದ್ಯಕ್ಕೆ ಏನಿಲ್ಲ, ಇಲ್ಲಿಂದ ನಾವು ಮನೆಗೆ ಒಳಗಡೆ ಹೋಗಿ ಮಂಜುನ ಮೀಟ್ ಮಾಡಿ ನಾವು ಸ್ವಲ್ಪ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಗ್ಲಾಮರ್ ಮೇಂಟೆನೆನ್ಸ್ ಫೋಟೋ ಶೂಟಿಗೆ ರೆಡಿ ಆಗ್ತೀವಿ. ನಮಗೂ ಹಿಡ್ಕೊಂಡು ಏನೇನೋ ನೆಕ್ಸ್ಟ್ ಮುಂದಕ್ಕೆ ರೆಡಿ ಮಾಡಿದ್ದಾರೆ. ಮಂಜು ನೋಡಿ ಇವಾಗ ಲುಕಿಂಗ್ ವೆರಿ ಪ್ರಿಟಿ, ವೆರಿ ಗಾರ್ಜಿಯಸ್, ಚೆನ್ನಾಗಿದೆ. ವೆರಿ ಗುಡ್. ಓಡಾಡೋದೇ ಕಷ್ಟ ಇದ್ರೊಳಗಡೆ ಅಲ್ವಾ? ಎತ್ಕೋ ಮೇಲೆ ಎತ್ಕೋ. ಓಕೆ, ಲೊಕೇಶನ್ ಚೇಂಜ್. ಈಗ ಬೇರೆ ಲೊಕೇಶನ್ಗೆ ಹೋಗಿ ನಾವು ಫೋಟೋ ಶೂಟ್ ಮಾಡ್ತೀವಿ. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ರಿಟರ್ನ್ ಗಿಫ್ಟು. ನಾವು ಸುಮಾರು ಪ್ಲ್ಯಾನ್ ಮಾಡಿದ್ರು, ಅದು ಕೊಡೋಣ ಇದು ಕೊಡೋಣ ಅಂತ. ಕೊನೆಗೆ ಫ್ರೆಂಡ್ಸ್ಗಳ ಪೇರೆಂಟ್ಸ್ಗಳು ಸಜೆಸ್ಟ್ ಮಾಡಿದ್ರು, ಈ ಥರ ಬೇಡ, ಅದು ಇದು ಕೊಟ್ಟು ಏನಕ್ಕೆ ಇದು ಮಾಡ್ಕೊತೀರಾ, ದ ಬೆಸ್ಟ್ ಆಪ್ಷನ್ ಇದು, ಪ್ಲ್ಯಾಂಟ್ಸ್ಗಳು ಕೊಟ್ಬಿಡಿ, ಎಲ್ಲರೂ ತೊಗೊಂಡೋಗಿ ಮನೇನಲ್ಲಿ ಹಾಕ್ಕೊಂತಾರೆ ಅಂತ. ಅದಕ್ಕೆ ನಾವೇನು ಮಾಡೋದು, 3 ವೆರೈಟಿ ತಂದಿದ್ದೀವಿ. ಅದರಲ್ಲಿ ಒಂದು ವೆರೈಟಿ ಜೇಡು, ಒಂದು ವೆರೈಟಿ ಇದೊಂಥರ ಇದೇನೋ ಹೆಸರು ಮರ್ತೋಯ್ತು. ಇನ್ನು ಮಿಕ್ಕಿದ್ದೆಲ್ಲ ಮಲ್ಲಿಗೆ. ಆ್ಯಕ್ಚುಲಿ ಇದು ಮಿಕ್ಸ್ ಮಾಡಿ ಕೊಟ್ಬಿಟ್ಟವ್ರು. ಆ್ಯಕ್ಚುಲಿ ನಾವು ಬರೀ ಮಲ್ಲಿಗೆ ಕೊಡಿಸು ಅಂತ ಹೇಳಿದ್ದು, ಅವರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಿದ್ದಾರೆ. ಬಟ್ ನೋ ಇಶ್ಯೂಸ್. ಇಲ್ಲಿ ನೋಡಿ ಫುಲ್ಲು ಹೆಂಗೆ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲ ಪ್ಲೇಟ್ಗಳೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ. ಇದೆಲ್ಲ ಸೀಟಿಂಗ್ಸು ಹಿಂಗೊಂಥರ ಸುತ್ತಲೂ ಕುತ್ಕೊಳ್ಳೋ ಥರ ತುಂಬ ಚೆನ್ನಾಗಿದೆ ಇದು ಪ್ಲ್ಯಾನ್. ಇಲ್ಲಿ ನೋಡ್ರಿ ಹೆಂಗೆ ಅಲ್ಲಿ ಮಿರರ್ ಇದೆ. ಮಿರರ್ ಒಳಗಿಂದ ಮಂಜುನ ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಆಯಿತು ನಮ್ಮದು ಫೋಟೋ ಶೂಟೆಲ್ಲ. ನಂದು ಮಂಜುದು ಎಲ್ಲ ಸೇರಿ ಈಗ ಮಂಜುದು ಸೋಲೋ ಫೋಟೋ ಶೂಟ್ ನಡೀತಾ ಇದೆ. ಅಷ್ಟೇನಾ? ಇನ್ನೇನಿದೆ? ಇವಾಗ ಹೋಗಿ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಸೀಮಂತಕ್ಕೆ ರೆಡಿ ಆಗೋದು ಅಷ್ಟೇನಾ? ಅಷ್ಟೇ. ನಮ್ಮ ಅಪ್ಪನೂ ಬಂದರು. ಇನ್ನೂ ನಡೀತಾ ಇತ್ತು, ಈಗ ಸ್ಟಾರ್ಟ್ ಆಯಿತು ಎಂಡಿಂಗಲ್ಲಿ. ಓಕೆ, ಈಗ 3 ಜನದೊಂದು ಫೋಟೋ ಶೂಟು.
ಮಾಡ್ತಾ ಇದ್ರಲ್ವ ಸುಸ್ತಾಗೋದ್ರಂತೆ, ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಇವರು ನೋಡಿ. ಇವತ್ತೇ ಬ್ರೇಕ್ಫಾಸ್ಟ್ ಬೇಗ ತಿಂತಿರೋದು 10 ಗಂಟೆಗೆ, ಹಂಗೆ ದಿನ 11 ಗಂಟೆ 11 ಕಾಲು. ಈಗ ಬ್ರೇಕ್ಫಾಸ್ಟ್ ಆಯಿತು, ಫೋಟೋಶೂಟ್ ಆಗುತ್ತೆ ಮೇನ್. ಈಗ ಏನಿದ್ರೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ಹೋಗಿ ಅವರು ಮೇಕಪ್ ಮಾಡಿಸ್ಕೊಂಡು ಸ್ಯಾರಿ ಹಾಕ್ಕೊಂಡು ಬಂದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಲಂಚು ಆ್ಯಂಡ್ ವೈಂಡ್ ಅಪ್. 2 ಗಂಟೆ ಅಷ್ಟೊತ್ತ ವೈಂಡ್ ಅಪ್ ಆಗ್ಬೋದಲ್ಲ. 2-3 ಗಂಟೆ ಆಗುತ್ತೆ. ಕಾಮಿಡಿ ಇರುತ್ತೆ, ಸಾಕಪ್ಪ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತೀರಿ. ಪ್ಲೇಟ್ ನೋಡಿದ್ರೆ ಫುಲ್ ಖಾಲಿ ಐತೆ. ತಿನ್ನಕ್ಕಾಗಲ್ಲ, ಸಾಕು ನನಗೆ. ನೀನು ಫೋರ್ಸ್ ಮಾಡ್ತೀಯ ಅನ್ಕೊಂಡು ಅಡ್ವಾನ್ಸಾಗಿ ಸಾಕು. ನಾವೇನು ಫೋರ್ಸೇ ಮಾಡಿಲ್ಲ ನಿನಗೆ. ಅದಕ್ಕೆ ನನಗೆ ಗೊತ್ತು ನನ್ನ ಗಂಡ ಹೆಂಗೆ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಅದು ಹಂಗೆ ಖುಷಿ ಪಡಬೇಕು. ಆಯ್ತಾಯ್ತು. ಭಯಂಕರ ಕಂಪ್ಲೇಂಟ್ ಮಾಡ್ತಾರೆ ನಾವು ವೀಡಿಯೋ ಮಾಡ್ತಾ ಇದ್ದಂತೆ ಮಂಜುಗೆ. ಅದಕ್ಕೆ ನೋಡಿ ಬಾಯಿ ತೆಗ್ದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಪ ನಮ್ಮ ಯಜಮಾನ್ರು ನಂದು ಏನು ವಿಡಿಯೋ ಮಾಡ್ಕೊಡ್ತಾ ಇಲ್ಲ, ಅದಕ್ಕೆ ಬೆಳಗ್ಗೆಯಿಂದ ನನಗೆ ಏನು ವಿಡಿಯೋ ಆಗಿಲ್ಲ. ಅವ್ರದ್ದು ಡ್ರೆಸ್ ಚೇಂಜ್ ಮಾಡ್ತಾ ಇಲ್ಲ ಅಲ್ವಾ, ಫುಲ್ ಬ್ಯುಸಿ ಆಗೋಗ್ಬಿಟ್ಟವ್ರೆ ನನಗಿನ್ನ ಜಾಸ್ತಿ ಓಡಾಟದಲ್ಲಿ. ಇವ್ರು ರೆಡಿ ಆಗಬೇಕು, ಆಗಿಲ್ಲ. ಬೇರೆಯವರೆಲ್ಲ ರೆಡಿ ಆಗ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ. ಹಲೋ ಮೇಡಮ್ ಬನ್ನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ರೆಡಿ ಆಗೋರೆ. ಇವರು ನೋಡಿ ಹೆಂಗೆ ರೆಡಿ ಆಗೋರೆ. ಹಾಯ್, ಅವರ್ ಯು? ಹೋಗ ಕಳೆ ಬಂದ್ಬಿಟ್ಟಿದೆ ಮಗದಲ್ಲಿ ಎಲ್ರಿಗೂ. ಹಿಂಗೆ ಬಂದೆ ಹಂಗೆ ಡ್ರೆಸ್ ಹಾಕ್ಕೊಂಡೆ. ಇವರು ಇನ್ನೂ ಡ್ರೆಸ್ ರೆಡಿ ಆಗ್ತೇನೆ ಅವ್ರೆ. ನಮ್ದು ಬೆಸ್ಟ್ 5 ಮಿನಿಟ್ಸಲ್ಲಿ ಆಗೋದು. ಅವ್ರು 5 ಮಿನಿಟ್ಸಲ್ಲಿ ಒಂದು ಶರ್ಟ್ ಸಿಕ್ಕಾಕೋಗ್ಬಿಟ್ರೆ ಆಗೋಯ್ತು. ನಮ್ದು ಜಡೆ ಹಾಕೋರು ಯಾರು, ಸ್ಯಾರಿ ಉಡ್ಸೋರು ಯಾರು, ಮೇಕಪ್ ಮಾಡೋರು ಯಾರು ಆಯ್ತಾ. ನಂದು ರೆಡಿ ಆದಮೇಲೆ ನಾನು ಬರ್ತೀನಲ್ಲ ಹೊರಗಡೆಗೆ, ಒಂದು 2 ಮಿನಿಟ್ಸ್ ಇಲ್ಲಿಗೆ ಬಂದ್ಬಿಡು. ಅವ್ರು ಒಂಚೂರು ನಿನಗೆ ಫೇಸಿಗೆ ಇದಾಗ್ತಾರೆ, ಆಯಿಲ್ ಬರ್ದಂಗೆ ಕಂಟ್ರೋಲ್ ಆಗತ್ತಾರ ಆಯ್ತಾ. ನೀನು ಇದ್ದಾಗಲೇ ಕರಿ ಬರ್ತೀನಿ. ಏನು ಮಾಡು, ನೀನು ಇದ್ದಾಗಲೇ ಕರಿ ಬರ್ತೀನಿ. ನಾನು ಇದ್ದಂಗ್ಲೇ ಫೋನ್ ಮಾಡ್ತೀನಿ. ನಂದು 5 ನಿಮಿಷ ಐತೆ ಮುಖ್ಯಕ್ಕೆ ಅಂದಾಗ ಫೋನ್ ಮಾಡ್ತೀನಿ. ಇನ್ನೂ ಮುಗ್ದಿಲ್ಲಪ್ಪ. ಇವರು ಅವಾಲಿಂದ ಮಾಡಿಸ್ಕೊಂತಾನೆ ಅವ್ರೆ. ಎಷ್ಟೇ ನೀನು ಹಾಕೊಂಡೋಳು ನೀನೇನೆ. ಹಾಕೊಂಡೋಳು ನಾನೇನಾ. ಆಯ್ತಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೂಪರ್. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದೇನು ಸೂಪರ್ ಅಂದ್ಬಿಟ್ಟೆ. ಇನ್ನೇನೈತೆ, ಇನ್ನೂ ಸೆಟ್ ಮಾಡಬೇಕು. ಜ್ಯುವೆಲ್ಸ್ ಹಾಕಿದ್ರೆ ಸೆಟ್ ಮಾಡ್ತಾರೆ. ಹೌದಾ? ಇದೊಳಗೆ ಬಿಟ್ಟು ಓಕೆ. ನನಗೇನು ಅರ್ಜೆಂಟಾಗಿ ಬಂದ್ಬಿಡಿ ಮೇಲೆ ಅಂದರು. ಮೇಲೆ ಬಂದೆ. ಹಿಂಗೆ ನೋಡಿದ್ರೆ ಇನ್ನೂ ಮುಗ್ದಿದ್ದಂತೆ ಅವ್ರದ್ದು. ಕೆಳಗೆ ಹೋಗಿ ಶೋ ಆಫ್ ಮಾಡಿರಿ. ಇನ್ನೇನು ಆಗ್ಬೇಕು ನಿಮಗೆ? ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕಿಲ್ಲ ನಿಮಗೆ. ಅವೆಲ್ಲ ಏನಿದ್ರೆ ನೆಕ್ಸ್ಟ್ ನಿಮ್ಮದು ಮ್ಯಾರೇಜಲ್ಲಿ, ನಿಮ್ಮ ಮ್ಯಾರೇಜಲ್ಲಿ ಫುಲ್ ನಾವು ಮಿಂಚ್ಕೊಂಡು ಓಡಾಡ್ತೀವಿ. 12:15 ಆಗೋಯ್ತು. ಆ್ಯಕ್ಚುಲಿ ನಾವು 11 ಗಂಟೆ ಅಷ್ಟೊತ್ತಿನಲ್ಲಿ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಆಗಲಿಲ್ಲ. ಮಂಜುದು ತುಂಬ ಲೇಟ್ ಆಗ್ತಾಯಿತ್ತು ಅಂದ್ಬಿಟ್ಟು ಇವಾಗ ನಾವು 3-4 ಜನ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ಮಂಜು ಬಂದರೆ ತಾನೇ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಮಂಜುನ ಕಳಿಸ್ಕೊಳ್ಳೋಣ, ಮಿಕ್ಕಿರೋರು ಆಮೇಲೆ ರೆಡಿ ಆಗ್ಬಿಟ್ಟು ಬರ್ತಾರೆ ಅಂತ. ಯಾಕಂದರೆ ಈಗ ಆಲ್ರೆಡಿ 12:15 ಅಂದರೆ 12:15 ನಾವು ಲಂಚಿಗೆ ಹೇಳಿದ್ದು. 12:30ಗೆ ಲಂಚ್ ಸ್ಟಾರ್ಟ್ ಮಾಡಿಬಿಡಿ ಅಂತ. ಯೂಶ್ವಲಿ ಬುಫೆ ಪ್ಲ್ಯಾನ್ ಮಾಡಿದ್ದೆ ನಾವು. ಸೊ ಇವತ್ತಿನ ದಿವಸ ನಾವು ಬುಫೆನೇ ಇರೋದಿಲ್ಲಿ. ಸೊ ಅವ್ರು ಮಾಡೋದು 12:30ಗೆ ಸ್ಟಾರ್ಟ್ ಮಾಡಿದ್ರೆ ಜನಗಳು ಬಂದಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟ್ 4-5 ಜನ ಸೇರಿಕೊಂಡು ಮಂಜುನ ಮುಗಿಸಿ ಅಂದರೆ ಎಲ್ಲ ರೆಡಿ ಮಾಡಿ ಕಳಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬೇಗ. ಫೈನಲ್ ಆಗಿ ಮಂಜುದು ಎಲ್ಲ ಆಯಿತು. ಮಂಜುದು ತೋರ್ಸಪ್ಪ ನಿನ್ನ ಫೈನಲ್ ಲುಕ್ ಹೆಂಗಿದೆ? ಚೆನ್ನಾಗಿದೆ. ಮೂಗಿಗೆ ಹಾಕಿರೋದು ಇನ್ನೂ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು. ಮಂಜು ಫಂಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದೀಪ ಬೆಳಗೋದ್ರಿಂದ ಫುಲ್ ಕ್ರೌಡ್ ಬಂದಿದೆ. ಆಲ್ಮೋಸ್ಟ್ ಫಿಲ್ಲಪ್ ಆಗಿದೆ. ಸೊ ಇದು ಪ್ಲೇಟ್ಸ್ಗಳು ಇಟ್ಟಿರೋದು ಇವಾಗ ಫಂಕ್ಷನು. ಇದು ಎಲ್ಲ ಅವ್ರಿಗೆ ಡೆಕೋರೇಷನ್ ಅವ್ರಿಗೆ ಕೊಟ್ಟಿದ್ದು. ಅವರೇ ಎಲ್ಲನೂ ಮಾಡಿಬಿಟ್ಟು ಹೊರಟೋದ್ರು ಬೆಳಗ್ಗೆ.
ಆಯ್ತಾ ಮಂಜು? ಯಾಕೆ ಅಳ್ತಿದ್ಯಾ? ನಾನಾ ಕಣ್ಣಲ್ಲಿ ಕೆಂಪ್ಕೊಂಡ್ಬಿಟ್ಟೈತೆ. ನೀನು ಬಿಟ್ಟು ಇನ್ನೊಂದು ವರ್ಷ ಇರಬೇಕಲ್ಲ ಅಂತ ಅದು ಒಳ್ಳೇದಲ್ಲ. ನೆನ್ಸ್ಕೊಂಡು ಮೈ ಗಾಡ್, ಬೇಡ ಅಷ್ಟೊಂದೆಲ್ಲ ಸೀನ್ ಯಾಕೆ. ನೀನು ಫುಲ್ ಖುಷಿ ಅಲ್ವಾ? ವರ್ಷ ಕಾಟ ಇರಲ್ಲಪ್ಪ ಇವಳ್ದು ಅಂತ. ಈಗ ನಾನು ಮತ್ತು ಮಂಜು ಒಂದು ಸೆಲ್ಫಿ ಶಾಟ್ ತಗೊಂತ ಇದ್ದೀವಿ. ಏನಕ್ಕೆ ಅಂದರೆ ಬೇರೆ ಇನ್ಯಾವುದೂ ವೀಡಿಯೋ ನಾನು ಮಾಡಿಲ್ಲ ಇವತ್ತು. ಈಗ ಖುಷಿನಲ್ಲಿ ಓಡಾಡ್ಕೊಂಡು ಇದ್ಬಿಟ್ಟೆ ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡೋದು. ಅದಕ್ಕೆ ಈಗ ಮಂಜುಗೆ ಕಾಂಪ್ರಮೈಸ್ ಕನ್ವಿನ್ಸ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ. ಅದೇನೆ ಈಗ ಗೊತ್ತಾಯ್ತು ನಮ್ಮ ಯಜಮಾನ್ರಿಗೆ ಫಂಕ್ಷನಲ್ಲಿ ವಿಡಿಯೋ ಮಾಡೋದು ಎಷ್ಟು ಕಷ್ಟ. ಇಲ್ಲ, ಈಸಿ. ಹೌದೌದು, ತುಂಬ ಏನು ಕಷ್ಟ ಅಲ್ಲ. ಸೊ ಎಲ್ಲ ಒಂದೊಂದು ಒಂದು ಗೆಸ್ಟ್ಗಳೆಲ್ಲ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತು ಫಂಕ್ಷನ್. ಗೆಸ್ಟ್ಗಳೆಲ್ಲ ಒನ್ ಬೈ ಒನ್ ಎಲ್ಲ ಹೋದರು. ಆ್ಯಕ್ಚುಲಿ ಮೇಲ್ಗಡೆ ಹೋಗಿ ನಾನು ಅವರು ಲಂಚ್ ಮಾಡ್ತಾಯಿದ್ದಾರೆ ನೋಡೋಕ್ಕಾಗ್ತಾಯಿಲ್ಲ. ಬಟ್ ಆದ್ರೂ ಹೋಪ್ಫುಲಿ ಎಲ್ಲ ಪ್ರಾಪರಾಗಿ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಮಂಜುಗೆ ಪ್ಯಾಂಪರಿಂಗ್ ನಡೀತಾ ಇದೆ. ಮಾಡಿ ಇವಾಗ ಏನು ಸೌಂಡೇ ಇಲ್ಲ. ಓಕೆ. ಫಂಕ್ಷನ್ ಅಂತೂ ಅಂದ್ಕೊಂಡಂಗೆ ತುಂಬ ಚೆನ್ನಾಗಾಯಿತು ಅಂದ್ಕೊಂಡಿದ್ದಕ್ಕಿಂತ. ಆ್ಯಂಡ್ ನಾವು ಕರೆದಷ್ಟು ಜನ ಬಂದಿದ್ರಾ? ಕಮ್ಮಿ ಅಲ್ಲ. ಇವತ್ತು ತುಂಬ ಫಂಕ್ಷನ್ಸ್ ಅಂತೆ, ಅಕ್ಷಯ ತೃತೀಯ ಇರೋದ್ರಿಂದ. ಸೊ ಹಂಗಾಗಿ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಅಂತೂ ತುಂಬ ಚೆನ್ನಾಗಿದೆ ಅಲ್ವೇನಕ್ಕ? ಅದರಲ್ಲಿ ಏನು ಕಂಪ್ಲೇಂಟ್ಸೇ ಇಲ್ಲ. ಊಟ ನಿಂಗೆ ಏನು ಇಷ್ಟ ಆಯ್ತು? ಯಾವ ಐಟಮ್ ಇಷ್ಟ ಆಯಿತು? ಹಾಂ, ಜೋಳದ ರೊಟ್ಟಿ. ಹಾಂ, ಇನ್ನೇನು ಇಷ್ಟ ಆಯಿತು? ಹಾಂ, ಇದು ಮಂಚೂರಿಯನು, ಅದು ಸಖತ್ತಾಯ್ತಲ್ಲ. ಅನ್ನ ಸಾರು. ಇದು ಕೋಸಂಬರಿ, ಕಾರ್ನ್ ಕೋಸಂಬರಿ ಅಂತ. ಹಾಂ, ಕೆಲವ್ರಿಗೆ ಅದು ಇಷ್ಟ ಇಲ್ಲ. ಸಾಕಾಯ್ತು. ಅಲ್ಲಂತೂ ಮನು ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟವ್ರೆ ಫ್ರೆಂಡ್ ಜೊತೆ. ಇಲ್ಲಿ ಕೂತ್ಕೊಂಡು ಫ್ಯಾಮಿಲಿ ರೌಂಡ್ ಟೇಬಲ್ ಲಂಚ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ರೌಂಡ್ ಟೇಬಲ್ ಲಂಚ್ ನಡೆಸ್ತಾ ಇದ್ದೀವಿ. ನಾನು ನೋಡೇ ಇಲ್ಲ. ಹಂಸಿಕಾ ಅಡ್ಡ ನಿಂತವಳೆ. ಹಂಸಿಕಂತೂ ತೋರಿಸ್ಬಿಟ್ಟು ಅಲ್ಲಿ ನೋಡಿ ಫ್ಯಾಮಿಲಿನ ಅಂತ ಇದ್ದೀನಿ. ಅಲ್ಲಿ ಫ್ಯಾಮಿಲಿ ಅಲ್ಲಿ ಊಟ ಮಾಡ್ತಿದ್ದಾರೆ, ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಈಗ ಹೋಗಿ ಫುಲ್ ಹಶ್ವಾಗ್ಬಿಟ್ಟಿತ್ತು. ನನಗಂತೂ ಎಷ್ಟೊತ್ತಿಗೆ ತಿಂತೀನಿ ಅನ್ನೋಂಗೆ ಆಗ್ಬಿಟ್ಟಿದ್ದು. ಬಂದು ಗಬ ಅಂತ ತಿಂತಾಕ್ಬಿಟ್ಟೆ. ಇವರಂತೂ ಏನು ತಿನ್ನು ಬೇಡ ಏನು ಬೇಡ, ಮೊದಲು ಊಟ ಅಂತ. ಅಲ್ಲಿ ಹೆಂಗಿತ್ತು ಊಟ? ಹೋಗಿ ದೂರಕ್ಕೆ ಹೋಗಿ ಮಾತಾಡು. ಹೆಂಗಿತ್ತು ಊಟ? ಚೆನ್ನಾಗಿತ್ತಾ? ಹೊಟ್ಟೆ ತುಂಬ್ತಾ ಇನ್ನೂ ತಿಂತಾ ಇದೆಯಾ? ಓ ಸೂಪರ್. ಓಕೆ, ಎಂಜಾಯ್ ಮಾಡಿ. ನಾವು ನಮ್ಮ ಊಟ ಎಂಜಾಯ್ ಮಾಡ್ತೀವಿ ಈಗ. 2 hours later. ಹಲೋ ಮಿಸ್ಟರ್ ಮಂಜು, ಹೇಳ್ರಿ. ಮಿಸ್ಸಸ್ ಮಂಜು, ಮಿಸ್ಸಸ್ ಮನು ಹೇಳು. ಮಿಸ್ಸಸ್ ಮನು ಏನು ಎಲ್ಲ ಪಾರ್ಸಲ್ ಮಾಡಿಸ್ತಾ ಇದ್ದೀವಿ. ಅಲ್ಲ, ಉಳಿಕೆ ಆಹಾರ ಹ್ಞೂ ಎಲ್ಲ ಚೆನ್ನಾಗಾಯಿತು. ಫಂಕ್ಷನ್ ಸೂಪರ್ ಡೂಪರಾಗಾಯಿತು. ಒಂದು ಇವ್ರ ಪ್ರಕಾರ ಒಂದು 90 ಜನ ಊಟ ಮಾಡಿದ್ದಾರೆ ಸರ್. ಸಾರಿ ತುಳುಬೇಡ, ಒಂದು 90 ಜನ ಊಟ ಮಾಡಿದ್ದಾರೆ. ನಾವು 100 ಪೀಪಲ್ಗೆ ಕೇಟ್ರಿಂಗ್ ಹೇಳಿದ್ದು. 10-15 ಜನದ್ದು ಫುಡ್ಡು ಉಳ್ಕೊಂಡಿದೆ. ಸೊ ಅದನ್ನು ಇವಾಗ ಪಾರ್ಸಲ್ ಮಾಡಿಸ್ತಾ ಇದ್ದೀವಿ ಕೂತ್ಕೊಂಡು. ಸೊ ಹೀಗಾಗಿತ್ತು ನಮ್ಮ ದಿನ. ಸೊ ಹೆಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್? ಎಂಜಾಯ್ಡ್ ಅ ಲಾಟ್. ಎಕ್ಸ್ಪೀರಿಯನ್ಸ್ ಟಯರ್ಡ್ ಆಗಿದೆ, ಬಟ್ ಟಯರ್ಡ್ನೆಸ್ ಇನ್ನೂ ಗೊತ್ತಾಗ್ತಿಲ್ಲ. ರಾತ್ರಿ ಗೊತ್ತಾಗುತ್ತೆ. ಈಗ ಇನ್ನೂ ಜೋಶಲ್ಲಿ ಇದ್ದೀವಲ್ಲ, ಇನ್ನೂ ಅದೇ ಮೂಡಲ್ಲಿ ಇದ್ದೀವಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಕ್ಯಾಲ್ಸಿಯಂ ಮಾತ್ರ ತಗೊಂಡ ಎಲ್ಲ ಆಯಿತು. ಓಕೆ, ಅದೆಲ್ಲ ಮೆಡಿಸನ್ ಎಲ್ಲ ಕರೆಕ್ಟ್ ಟೈಮ್ ತೊಗೊಂಡಿದ್ದೀನಿ. ಚೆನ್ನಾಗಿತ್ತು. ಮತ್ತು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ, ಹತ್ರದಿಂದ ಹಿಡಿತಾರೆ ನಮ್ಮ ಯಜಮಾನ್ರು. ಇದು ಹಿಂಗೆ ಕಾಣುತ್ತೆ, ಅದನ್ನೆಲ್ಲ ನೋಡಬೇಡಿ ನೀವು. ಆಮೇಲೆ ಒಂಚೂರು ದೂರದಿಂದ ತೋರಿಸು. ನಾನು ದೂರ ಮಾತಾಡ್ತಾ ಕೆಲಸ ಅಲ್ಲ, ಹಿಂದೆನೂ ಮಾತಾಡ್ತಿರ್ತಲ್ಲ ಅದು. ಸೊ ಈಗ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳಿ ನಿಂತ್ಕೊಳ್ತೀನಿ. ಫುಲ್ಲು ತೆಗಿ. ಹೀಗಿದೆ ನಮ್ಮ ಲುಕ್ಕು. ಸ್ಯಾರಿ ಇದು ಬ್ಲೌಸ್ ಮಾತ್ರ ಸೂಪರ್ ಆಗಿ ಬಂದಿದೆ. ಇದು ಡಿಸೈನು ಹೊಸ. ಕೃಷ್ಣ, ಇಲ್ಲಿ ಕೃಷ್ಣ, ಇಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ, ಫುಲ್ ಕೃಷ್ಣ.
ಓನ್ಲಿ ಕೃಷ್ಣ. ಹಾಗಂತ ಬಾಯ್ ಬೇಬಿ ಅಂತಲ್ಲ, ಹಾಕ್ಸಕ್ಕಾಗದೆ ಕೃಷ್ಣ. ಬೇಬಿ ಅಂದರೆ ಕೃಷ್ಣನೇ ತಲೆಗೆ ಬರೋದು ಅಷ್ಟೇನೆ. ಓಕೆ ಸೊ ಹಂಗಾಗಿ ಕೃಷ್ಣ. ಓಕೆ, ಚೆನ್ನಾಗಿತ್ತು. ನಿಂಗೆ ಹೆಂಗೆ ಅನ್ನಿಸ್ತು? ಹೇಳಲೇ ಇಲ್ಲ ನೀನು. ನೀವೇನು ಹೇಳೋದು ಕೇಳೋದು ಬೇಡ, ನಾವೇನು ಹೇಳೋದು ಬೇಡ. ಏಕೆ? ಫಂಕ್ಷನ್ ಮಾಡಿದ್ದು ನಿನಗೆ, ಹ್ಞೂ ಅಲ್ಲ, ಮಾಡಿದವ್ರಿಗೆ ಹೆಂಗೆ ಅನ್ನಿಸ್ತು ಅದು ಹೇಳ್ಬೇಕಲ್ಲ. ನಾವು ಮಾಡೋರು ಯಾವಾಗಲೂ ಇವೆಂಟ್ ಆರ್ಗನೈಸ್ ಮಾಡೋರಿಗೆ ಚೆನ್ನಾಗೇ ಇರೋದು. ಚೆನ್ನಾಗೇ ಇರುತ್ತೆ ಅಂತೀಯಾ? ಓಕೆ. ಓಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ. ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಫೈನಲ್ ಆಗಿ ಎಲ್ಲ ವೈಂಡ್ ಅಪ್ ಮಾಡ್ಕೊಂಡು ಹೊರಟು. ಆಲ್ಮೋಸ್ಟ್ ಅವ್ರು ಎಲ್ಲ ಹೋದ್ರು. ಉಳಿದಿರೋದು ನಾನು, ಮಂಜು ಅವರ ಭಾವ, ಅವ್ರ ಮಗ ಅಷ್ಟೇ. ಫೈನಲ್ ಬಿಲ್ ಪೇಮೆಂಟ್ ಮಾಡಬೇಕು. ಮಂಜುಗೆ ಹೇಳಿದ್ರೆ ಮಾಡಪ್ಪ ನೀನು, ನನ್ನ ಕೈನಲ್ಲಿ ಆಗಲ್ಲ, ಸುಸ್ತಾಗಿದೆ ಅಂತ ಬಂದು ಪೇಮೆಂಟ್ ಮಾಡ್ತಾ ಇದ್ದಾರೆ. ನಾನಿಂದ ಆರಾಮ ಕೂತಿದ್ದೀನಿ. ಊಟನ ಮಿಕ್ಕಿರೋದನ್ನೆಲ್ಲ ತೆಗೆದು ಕಾರ್ಗೆ ಹಾಕಿದ್ದೀವಿ. ಈಗ ಏನಿದ್ರು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಆಮೇಲೆ ನೋಡಬೇಕು. ಅಲ್ಲಿಂದ ಆಲ್ರೆಡಿ ಮಂಜೂರ ಅಣ್ಣ ನಾವು ಓಡ್ತಾ ಇದ್ದೀವಿ ಮೈಸೂರಿಗೆ ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ, ನಾವು ಹೋಗೋದ್ರೊಳಗೆ ಇರ್ತಾರೋ ಇರೋದಿಲ್ಲೋ ಗೊತ್ತಿಲ್ಲ. ಆಮೇಲೆ ಈಗ ಮನೆಗೆ ಅದಕ್ಕೆ ಈಗ ನಾವು ಮನೆಗೆ ಹೋಗ್ಬಿಟ್ಟು ಮಿಕ್ಕಿದ ವಿಷಯ ಮಾತಾಡೋಣ. ಈಗೇನು ಸೀರಿಯಸ್ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಅಲ್ಲಿ. ಫಂಕ್ಷನ್ ಎಲ್ಲ ಮುಗೀತು. ಈಗ ಮನೆಗೆ ಬಂದು ನಾವು ನಮ್ಮ ಯೂನಿಫಾರ್ಮಿಗೆ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಮಂಜು ಅವರು ಬಂದವ್ರೆ. ಸೊ ಮಂಜು ಅವರಿಗೆ ಈಗ ಮಂಗಳಾರತಿ ಮಾಡಿ ಕರ್ಕೊಂತಾರೆ. ಅದು ಮಂಗಳಾರತಿ. ಹೌದಾ? ಕಂಗಳಾರತಿ ದೃಷ್ಟಿ ತೆಗೆಯೋದು, ಆರತಿ ಮಾಡಿ ತೆಗೆದು ಒಳಗಡೆ ಕರ್ಕೊಳ್ಳೋದು ಅಷ್ಟು ಮಾಡಿಬಿಟ್ರೆ ಮುಗೀತು. ಟಯರ್ಡು. ಹೌದಾ? ಕಾಸ್ಟ್ಯೂಮ್ ಚೇಂಜ್ ಮಾಡಿ ಯೂನಿಫಾರ್ಮಿಗೆ ಬಂದುಬಿಟ್ರೆ ನಾವು, ಆದರೆ ನಮ್ಮದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯೂನಿಫಾರ್ಮಿಗೆ ಬರೋಕ್ಕೆ. ಹಾಗೆ ಮೇಕಪ್ ಎಲ್ಲ ಬಂತು. ನಮ್ಮ ಸೀಮಂತ ಪ್ರೋಗ್ರಾಮು ಮುಗೀತು. ಎಂಟ್ರಿ ಕೊಟ್ಟರೆ ಹಾಗೆ 1 ತಿಂಗಳಿಂದ ಫಂಕ್ಷನು ತಲೆ ಕೆಡಿಸ್ಕೊಂಡು ಅರೇಂಜ್ ಮಾಡ್ಕೊಂಡು Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.